ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾಗಿ ಇದೇ ಮೊದಲ ಬಾರಿಗೆ ರಾಮನವಮಿಯನ್ನ ಆಚರಣೆ ಮಾಡಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಬಾಲರಾಮನ ಹಣೆಯ ಮೇಲೆ ಸೂರ್ಯ ರಶ್ಮಿ ಒಂದು ರೀತಿ ತಿಲಕದ ಹಾಗೆ ಸ್ಪರ್ಶಿಸಿದ್ದನ್ನ ಲಕ್ಷಾಂತರ ಜನ ಭಕ್ತಾದಿಗಳು ಕಣ್ತುಂಬಿಕೊಂಡ್ರು. ಇದೇ ರೀತಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಹ ವಿಮಾನದಲ್ಲಿ ಕುಳಿತುಕೊಂಡು ತಮ್ಮ ಟ್ಯಾಬ್ಲೆಟ್ನಲ್ಲಿ ಈ ಅಭೂತಪೂರ್ವ ದೃಶ್ಯವನ್ನ ಕಣ್ತುಂಬಿಕೊಂಡಿದ್ದಾರೆ. ರಾಮನವಮಿಯನ್ನ ಅಯೋಧ್ಯೆಯಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗ್ತಾ ಇತ್ತು. ಈ ಸಂದರ್ಭದಲ್ಲಿ ರಾಮಲಲ್ಲನ ಹಣೆಯ ಮೇಲೆ ಸೂರ್ಯರಶ್ಮಿಯ ಸ್ಪರ್ಶವಾಗಿದೆ. ಆ ಕ್ಷಣವನ್ನ ಕೋಟ್ಯಾಂತರ ಭಕ್ತರು ಕಣ್ತುಂಬಿಕೊಂಡ್ರು. ಇದರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಈ ಕ್ಷಣವನ್ನ ವಿಮಾನದಲ್ಲೇ ಕುಳಿತುಕೊಂಡು ವೀಕ್ಷಿಸಿದ್ದಾರೆ. ಅಸ್ಸಾಂನ ನಲ್ಬರಿಯಲ್ಲಿ ಚುನಾವಣಾ ಪ್ರಚಾರ ರ್ಯಾಲಿಯನ್ನ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಮೋದಿ ಅವರು, ರಾಮನವಮಿ ಹಬ್ಬದ ಸಮಾರಂಭವು ನನ್ನನ್ನ ತುಂಬಾ ಭಾವುಕರನ್ನಾಗಿಸಿದೆ ಎಂದು ಹೇಳಿದ್ದಾರೆ. ಅಲ್ಲದೆ ನಲ್ಬರಿ ರ್ಯಾಲಿಯ ನಂತರ ನಾನು ರಾಮಲಲ್ಲನ ಹಣೆಯ ಮೇಲೆ ಮೂಡಿದಂತಹ ಸೂರ್ಯ ರಶ್ಮಿಯನ್ನ ಕೋಟ್ಯಾಂತರ ರಾಮ ಭಕ್ತರಂತೆ ನಾನು ಕೂಡ ಈ ಕ್ಷಣಕ್ಕೆ ಸಾಕ್ಷಿಯಾದೆ ಅಂತ ಪ್ರಧಾನಿ ಮೋದಿ ಅವರು ತಮ್ಮ ಎಕ್ಸ್ ಟ್ವೀಟ್ನಲ್ಲಿ ಅಥವಾ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡೋ ಮೂಲಕ ತಿಳಿಸಿದ್ದಾರೆ. ಸೂರ್ಯರಶ್ಮಿ ನಮ್ಮ ದೇವನಲ್ಲಿ ಶಕ್ತಿಯನ್ನ ತರಲಿ ಹಾಗೂ ವೈಭವದ ಹೊಸ ಎತ್ತರವನ್ನ ಏರಲು ನಮ್ಮ ರಾಷ್ಟ್ರವನ್ನ ಪ್ರೇರೇಪಿಸಲಿ ಎಂದು ಹೇಳಿದರು. ಪ್ರಧಾನಿ ಮೋದಿ ಅವರು ರಾಮಲಲ್ಲನ ಮೇಲೆ ಸೂರ್ಯ ತಿಲಕ ಮೂಡುವ ಸಮಯದಲ್ಲಿ ತಮ್ಮ ಕಾಲಿನಲ್ಲಿದ್ದಂತಹ ಚಪ್ಪಲಿಯನ್ನ ಕಳಚಿ ಸೂರ್ಯರಶ್ಮಿ ಸ್ಪರ್ಶವನ್ನ ವೀಕ್ಷಿಸಿದರು.